ಸೌಖ್ಯವೇನಿ ದೇವಲೋಕಕ್ಕೆ ಹೋಗಿ ಬಂದವು ನಾನು. ಹೋಗುವಂತ ಸಂದರ್ಭದಲ್ಲಿ ನಾನು ಬರುತ್ತೇನೆ ಎಂಬುದೇ ಹಠವನ್ನ ಹಿಡಿದೆ. ಬೇಡ ಎಂಬುದಾಗಿ ಬಿಟ್ಟು ಹೋದೆ. ನಾನು ಬಂದು ನೋಡ್ತಾ ಇದ್ದೀನಿ, ಮುಖದಲ್ಲಿ ಯಾವುದೇ ಸುಖ ಕಾಣುವುದಿಲ್ಲ. ಮುನಿಸೇನೆ ಸಿಟ್ಟು ಅಂತ ಭಾವಿಸಿಕೊಂಡಿದ್ದೇನೆ. ಮುನಿಸಿದಲ್ಲ ನಿಮ್ಮ ಕಂಡು ಹೃದಯ ತುಂಬಿತು. ಇಲ್ಲ ಸ್ವಾಮಿ, ನೀವೊಂದು ಮಾತನಾಡಿದ್ರಿ. ದೇವಲೋಕದಲ್ಲಿ ವಿಶೇಷವಾದಂತಹ ಸನ್ಮಾನ ಆಯಿತು, ಗೌರವ ಸಿಕ್ಕಿತು ಅಂತ ಮಾತನಾಡಿದ್ರಿ. ಇದನ್ನ ಕೇಳಿದಾಗ ದುಃಖ ಹೆಚ್ಚಾಗ್ತಾ ಇದೆ. ನನಗೆ ಸನ್ಮಾನ ಆದದ್ದು ನಿಮಗೆ ದುಃಖ ಆದದ? ಹೊಟ್ಟೆ ಕಿಚ್ಚಿನಲ್ಲ ಸ್ವಾಮಿ, ಮತ್ತೆ ನೀವೇ ಯೋಚನೆ ಮಾಡಿ ನೋಡಿ. ಏನು ನಿಜವಾಗಿ ಹೇಳಿದ್ರೆ ಗೌರವ ಸನ್ಮಾನ ಎನ್ನುವುದು ಮಾವನವರಿಗೆ ಆಗ್ಬೇಕಿತ್ತು. ಖಂಡಿತವಾಗಿ ಎನ್ನುವಂತದರಿಂದ ಹತರಾಗಿ ಹೋದ್ರು. ಮಾವ ಜೀವಂತವಾಗಿಲ್ಲ. ಇದನ್ನ ಗ್ರಹಿಸಿಕೊಂಡಾಗ ದುಃಖ ಆಯ್ತು ಸ್ವಾಮಿ. ಆದರೂ ಕೂಡ ಸಂತೋಷ ಆಯ್ತು. ಯಾಕೆ? ಅದೇ ಸ್ಥಾನವನ್ನ ನೀವು ತುಂಬಿದ್ದೀರಾ. ನನ್ನ ಸ್ಥಾನವನ್ನು ನಾನು ತುಂಬಿದ್ದೇನೆ. ಹಾಗಾಗಿ ಹೃದಯ ತುಂಬಿ ಬಂತು. ಮಾತ್ರವೇ ಅಲ್ಲ, ನಿಮ್ಮನ್ನೇ ಕಾಣ್ತಾ ಇದ್ದವಳು, ನಿಮ್ಮ ನಿರೀಕ್ಷೆಯಲ್ಲೇ ಇದ್ದವಳು, ವಿಧವಾಗಿ ಸೇವೆ ಮಾಡ್ಬೇಕಂತಾಗಿ ಆಸೆ ಆಗ್ತಾ ಇದೆ. ಇನ್ನೂ ಹೆಚ್ಚಿನದಾಗಿ ಈ ಪಾದ ಪೂಜೆ ಮಾಡ್ಬೇಕು ಅಂತ ಆಸೆ ನನಗೆ. ನನ್ನ ಪಾದ ಪೂಜೆ ಮಾಡ್ಬೇಕಾ? ಒಪ್ಪಿಗೆ ಕೇಳ್ಬೇಕಾ? ಗಂಡನ ಪಾದ ಹೀಗೆ ಬನ್ನಿ.